ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಮಾತಿದೆ. ರೋಗಿಗಳ ಪಾಲಿಗೆ ವೈದ್ಯರೇ ದೇವರು. ಆದರೆ ವೈದ್ಯನ ವೇಷ ಹಾಕೊಂಡು ರೋಗಿಗಳಿಗೆ ವಂಚಿಸಿದ್ರೆ ನಂಬೋದು ಹೇಗೆ? ಇಲ್ಲೊಬ್ಬ ಇಂಡಿಯನ್ ನೇವಿಯ ನಿವೃತ್ತ ಮೆಡಿಕಲ್ ಅಸಿಸ್ಟೆಂಟ್ ತಾನು ವೈದ್ಯ ಅಂತ ಕಳೆದ 2 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾನೆ. ಅವನ ವೈದ್ಯ ವೃತ್ತಿಯನ್ನ ನೀವು ಒಮ್ಮೆ ನೋಡ್ಬಿಡಿ. ಹೀಗೆ ರೋಗಿಯೊಬ್ಬನ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾ ಇರೋ ಇವರ ಹೆಸರು ಕೃಷ್ಣ ಅಂತ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕಕ್ಕಬ್ಬಿಯಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಇಂಡಿಯನ್ ನೇವಿಯಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ನಿವೃತ್ತ ಆಗಿದ್ರಂತೆ. ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾ ನಿಮಗೆ ಬಿಪಿ ಜಾಸ್ತಿ ಇದೆ, ಸದ್ಯಕ್ಕೆ ತಲೆನೋವಿನ ಮಾತ್ರೆ ಕೊಡ್ತೇನೆ, ಇದನ್ನ ನುಂಗಿ ಆಮೇಲೆ 2 ದಿನ ಬಿಟ್ಟು ಬನ್ನಿ, ಆಗಲೂ ಬಿಪಿ ಕಡಿಮೆ ಆಗಿಲ್ಲ ಅಂದ್ರೆ ಮಡಿಕೇರಿಗೆ ಹೋಗಿ ಇಸಿಜಿ ಮಾಡಿಸ್ಬೇಕಾಗತ್ತೆ ಅಂತಾರೆ. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಅದು ಕೂಡ ಇಲ್ಲ. ಬದಲಿಗೆ ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡಿದ್ದೇನೆ ಅಂದಿದ್ದಾರೆ. ಇಲ್ಲಿ ನಾನು ಇಲ್ಲ ನಮ್ಮ ಮಂಡಲದಿಂದ ಕೇಳಿದೆ, ಅವರು ಫಸ್ಟ್ ಏಡ್ ಆಗಿ ಓಪನ್ ಮಾಡಬಹುದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮಂಡಲದಿಂದ ಮತ್ತೆ ಊರವರೆಲ್ಲ ಮಂಡಲದಿಂದ ಪರ್ಮಿಷನ್ ತಗೊಂಡೆ. ಹೆಲ್ತ್ ಡಿಪಾರ್ಟ್ಮೆಂಟ್ ನಾನು ತೆಗಿಲಿಲ್ಲ. ಅದಕ್ಕೆ ಇವರು ಈಗ ಹೇಳಿದರು ತೆಗಿಬೇಕು. ನಾನು ಟ್ಯೂಸ್ಡೇ ಹೋಗಿ ಅವರಿಂದ ಡಿಸ್ಕಸ್ ಮಾಡ್ತೇನೆ. ಇಲ್ಲ, ಡಾಕ್ಟರ್ ಆಗಿ ಮಾಡ್ತಾ ಇಲ್ಲ ನಾನು ಒಂದು ಫಸ್ಟ್ ಏಡ್ ಇವರಿಗೆ ಯಾರಾದ್ರೂ ಬಂದರೆ ಗಾಯಗೆ ಬಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೇನೆ. ಎಮರ್ಜೆನ್ಸಿಯಲ್ಲಿ ಯಾರು ಹೆಡ್ಡೇಕ್ ಬಂದರು ಟ್ಯಾಬ್ಲೆಟ್ ಕೊಡ್ತಾ, ಅದು ಸಹಜ. ಹಾಗೆ ವಿಪರ್ಯಾಸವೆಂದ್ರೆ ಮಡಿಕೇರಿಯಿಂದ 30 ಕಿಲೋಮೀಟರ್ ದೂರದಲ್ಲೇ ಈ ವೈದ್ಯ 2 ವರ್ಷಗಳಿಂದ ಹೀಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಈ ವಿಷಯ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಂತೆ. ಈ ನಕಲಿ ವೈದ್ಯ ಊರಿನವರ ಭಾರಿ ವಿಶ್ವಾಸ ಗಳಿಸಿದ್ದಾರೆ. ನಕಲಿ ವೈದ್ಯನ ಸುದ್ದಿ ಮಾಡೋಕೆ ಹೋಗ್ತಿದ್ದಂತೆ ಗ್ರಾಮಸ್ಥರು ಮಾಧ್ಯಮದವರನ್ನು ಸುತ್ತುವರೆದ್ರು. ಹಲವು ಜನ ಅವರೇ ಬೇಕು ಅಂತಿದ್ರೆ ಇನ್ನು ಹಲವು ಗ್ರಾಮಸ್ಥರು ಕೂಡಲೇ ಅಧಿಕಾರಿಗಳು ಪರಿಶೀಲನೆ ಮಾಡ್ಲಿ ಅಂತ ಒತ್ತಾಯಿಸುತ್ತಿದ್ದಾರೆ. ಲೈಸೆನ್ಸ್ ಇದೆ, ಆದರೂ ಅವರು ಏನಾದ್ರು ಲೈಸೆನ್ಸ್ ಹೆಚ್ಚು ಕಡಿಮೆ ಇದ್ರೆ ಅವ್ರು ಬಂದು ಅಲ್ಲಿ ಮಡಿಕೇರಿ ತಗೊಳ್ಳಿ, ನಾವು ಸಪೋರ್ಟ್ ಮಾಡ್ತೀವಿ. ಪಬ್ಲಿಕ್ ಡಾಕ್ಟರ್ ಅಂತ ಹೇಳ್ಕೊಳ್ತಾರೆ ಸರ್. ಈಗ ಅವರು ಊರಿನಲ್ಲಿ ಒಂದು 6 ತಿಂಗಳಿಂದ ಇದ್ದಾರೆ. ಏನ್ ಡಾಕ್ಟರ್ ಅಂತ ಒಂದು ಅವರು ಆರ್ಮಿಯಲ್ಲಿ ವರ್ಕ್ ಮಾಡಿದ್ದಾರೆ, ದುಬೈಲಿ ವರ್ಕ್ ಮಾಡಿದ್ದಾರೆ. ಅವ್ರು ಒಳ್ಳೆ ಡಾಕ್ಟರ್. ಇಲ್ಲಿ ಯಾವ್ದು ತೊಂದರೆ ಇಷ್ಟವರೆಗೆ ಬಂದಿಲ್ಲ. ಅವರು ಯಾರು ಅಷ್ಟೊಂದು ಇದು ಮಾಡಲ್ಲ. ಅವರು ಏನಾದ್ರು ಹೆಚ್ಚು ಕಡಿಮೆ ಗಾಯ ಎಲ್ಲ ಬಂದ್ರೆ ಅವರು ಕ್ಲೀನ್ ಮಾಡ್ತಾರೆ. ಈ ಡಾಕ್ಟರ್ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ನಾವು ಅದು ನಮ್ಮ ಪರಿಶೀಲನೆ ಮಾಡಿದಾಗ ನಾವು ನಕಲಿ ಅಂತ ಕಂಡು ಬಂದಿದೆ. ಅಲ್ಲಿ ನಾವಿವಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡೋಣ ಅಂದರೆ ನಮಗೇನು ಅನಿಸ್ತಾ ಇದೆ ಅಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನಿದ್ದಾರೆ ಅವರ ಗಮನಕ್ಕೆ ಬಂದು ಅವರು ನಿದ್ರಾವಸ್ಥೆಗೆ ಜಾರಿದಾರ ಅಲ್ಲ, ಈ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳನ್ನು ನಿದ್ರೆಗೆ ಜಾರಿಸಿದರ ಎನ್ನುವುದೇ ಒಂದು ಸಂಶಯ ಇದೆ. ಈ ವೈದ್ಯರ ಅಸಲಿಯತ್ತು ಏನು ಅನ್ನೋದನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು.